ಹೆಣ್ಣು ಮಕ್ಕಳು ಆರ್ಥಿಕವಾಗಿ ನಾವು ಸ್ಟ್ರಾಂಗ್ ಮಾಡಬೇಕು. ಹೇಗೆ ಮಾಡಬೇಕು ಅವ್ರನ್ನ ಸ್ಟ್ರಾಂಗು, ಹಾಗೆ ಯಾವ್ಯಾವ ವಿಷಯದಲ್ಲಿ ಅವ್ರನ್ನ ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ಇವತ್ತಿನ ಟಾಪಿಕ್. ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ನನ್ನ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ. ಯಾಕೆ ಅಂದರೆ 5,000 ಜನ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ತುಂಬಾ ಕಡಿಮೆ ಇದೆ ವ್ಯೂಸು. ಈಗ ರೀಸೆಂಟಾಗಿ 90, 5, 6 ಅಮ್ಮಮ್ಮ ಅಂದರೆ ಮಿನಿಮಮ್ ಆಗಿ ನನಗೆ ಬರ್ತಾರೋ ವ್ಯೂಸು ಒಂದು 100 ಒಳಗಡೆ 50, 30, 20 ಈ ಥರ ಬರ್ತಾ ಇದೆ. ಸೊ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ರೀಸನ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದೆ, ಮಗಳ ಎಜುಕೇಷನ್ ಹಾಗೆ ಅವಳ ಹೆಲ್ತ್ ಇಶ್ಯೂಸ್ಗಾಗಿ ನಾನು ವೀಡಿಯೋಸ್ ಯೂಟ್ಯೂಬ್ ಆಯ್ಕೆ ಮಾಡ್ಕೊಂಡಿರೋದು, ಹಾಗೆ ಯೂಟ್ಯೂಬಲ್ಲಿ ಮುಂದುವರಿತಾ ಇರೋದು ಅಂತ. ಹಾಗೆ ಈಗಿನ ಟಾಪಿಕ್ ಬಗ್ಗೆ ಬರಬೇಕು ಅಂದರೆ, ಆರ್ಥಿಕವಾಗಿ ಹೆಣ್ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಹಾಗೆ ನಾವು ಮನೆಯಿಂದ ಎಷ್ಟೆಲ್ಲ ಸ್ಟ್ರಾಂಗ್ ಮಾಡಬೇಕು ಅಂತ. ಆರ್ಥಿಕವಾಗಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಡ್ಜೆಟ್ ಅಂದರೆ ಅಮೌಂಟ್, ದುಡ್ಡು ಯಾವ ಥರ ಅವ್ರಿಗೆ ಸೇವಿಂಗ್ಸ್ ಮಾಡೋದಾಗಿರ್ಬೋದು, ಹಾಗೆ ಯಾವ ಥರ ಅದನ್ನು ಬಳಸೋದಾಗಿರ್ಬೋದು, ಆಚೆ ಹೋಗಿ ಯಾರ ಅವಶ್ಯಕತೆಯೂ ಇಲ್ಲದೆ ಹೇಗೆ ದುಡಿಬೇಕು, ಹೇಗೆ ಅದನ್ನು ಒಬ್ಬರು ಇಲ್ಲ ಅಂದರೂ ನಾನು ಬದುಕ್ತೀನಿ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಟ್ರಾಂಗ್ ಆಗಿರಬೇಕು. ಹಾಗೆ ದುಂದು ವೆಚ್ಚ ಮಾಡೋಗೆ ಹೆಣ್ಮಕ್ಳನ್ನ ಬಿಡಬಾರ್ದು. ಇಷ್ಟು ವಿಷಯ ಇರುತ್ತೆ. ಸೊ ನಾನು ಫಸ್ಟು ಅವ್ರನ್ನ ಹೇಗೆ ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ನಾವೇನು ಮಾಡ್ತೀವಿ, ಆಲ್ಮೋಸ್ಟ್ ಈಗ ಇರೋದು ಒಂದೇ ಮಗು, ನಂತರ ಕಷ್ಟ ಅದು ಪಡಬಾರ್ದು. ನಾನೇನು ಎಂಜಾಯ್ ಮಾಡಿಲ್ಲ, ನನ್ನ ಮಗಳೋಗಿ ಆಚೆ ಎಂಜಾಯ್ ಮಾಡಲಿ, ಅದು ನಾನೇನು ತಿಂದಿಲ್ಲ ಅದು ಅವಳು ತಿನ್ನಲಿ, ಅವಳು ಚೆನ್ನಾಗಿರಲಿ ಅಂತ ಹೇಳಿ, ನಾನು ಹಾಕಿಲ್ಲ ಈ ಬಟ್ಟೆ, ಅವಳು ಆ ಬಟ್ಟೆ ಹಾಕಲಿ ಅಂತ ಹೇಳಿ ಎಲ್ಲ ಅವರು ಹೇಳ್ದಂಗೆ ನಾವು ಬಿಟ್ಬಿಡ್ತೀವಿ. ಸೊ ಅದೇನೇ ಇನ್ನು ನೆಕ್ಸ್ಟ್ ಅವರು ದೊಡ್ಡವರಾದಮೇಲೆ ಅದಕ್ಕೆ ಮುಳುವಾಗುತ್ತೆ. ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಸೊ ಬಟ್ಟೆ ಹಾಕ್ಸೋಣ ನಾನು ಬೇಡ ಅಂತ ಹೇಳಲ್ಲ. 1,000 ರೂಪಾಯಿ ಬಟ್ಟೆ ಹಾಕ್ಸೋ ಬದಲು 500 ರೂಪಾಯಿ ಬಟ್ಟೆ ಹಾಕ್ಸೋಣ. ಅಂದರೆ ಈಗ ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ನಾವು ಖುಷಿಗೆ 1,000 ರೂಪಾಯಿ ಬಟ್ಟೆ ತೆಗೆದು ಕೊಟ್ಬಿಡ್ತೀವಿ, ಓಕೆ. ಒಂದು 5th ಬರೋವರೆಗೂ ನಾವೇನು ಮಾಡಬೇಕು, 5th ಬರೋವರೆಗೂ ಅವ್ರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ. ಸೊ ಆಗ ಒಂದು 4th, 5th ಬರೋವರೆಗೂ ನಮ್ಮಿಷ್ಟದ ಪ್ರಕಾರ ನಾವು ಬಟ್ಟೆ ತೊಗೋತೀವಿ. ನನಗೆ ಇದು ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಇದು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬಡ್ಜೆಟ್ ನಾವು ನೋಡೋಲ್ಲ, ಮುಖಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೆಗೆದಾಕ್ಬಿಡ್ತೀವಿ. ಒಂದು 6th, 5th ದಾಟಿದಾದ್ಮೇಲೆ ನನಗೆ ಈ ಥರನೇ ಬಟ್ಟೆ ಬೇಕು, ನಾನು ಇದೇ ಥರ ಕಲರ್ ಹಾಕಬೇಕು ಅಂತ ಅವ್ರು ಚಾಯ್ಸ್ ಮಾಡ್ತಾರಲ್ಲ, ಆ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅವ್ರಿಗೆ ಅಂದರೆ, ನೀನು ಇಷ್ಟೇ ಬಡ್ಜೆಟಲ್ಲಿ ತೊಗೋಬೇಕು. ಈಗ ನನ್ನ ಹತ್ರ 500 ರೂಪಾಯಿ ಇದೆ ಅಮ್ಮ, 2 ಮಕ್ಕಳಿದ್ರೆ ನಿನಗೆ 250, ಅವ್ರಿಗೆ 250, ಇಷ್ಟೇ ನನ್ನ ಕೈಯಲ್ಲಿ ಆಗೋದು, ನನ್ನ ಕೈಯಲ್ಲಿ ಜಾಸ್ತಿ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ನಾವು ತೋರಿಸ್ಕೊಡ್ಬೇಕಾಗ್ಲಿಂದ. ಸೊ ಇರೋರಾದರೆ ಒಂದು 1000 ಒಳಗಡೆ, ಇಲ್ಲದೆ ಅಂದರೆ ಈಗ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಹೇಳ್ತಾರಲ್ಲ, ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಅವ್ರಿಗೆ ಇಷ್ಟರಲ್ಲೇ ನೀನು ಬಟ್ಟೆ ತೊಗೋಬೇಕು, ನೀನೇನಾದರೂ ತೊಗೋ, ಲಂಗ ದಾವಣಿ ತೊಗೋತೀಯಾ, ಒಂದು ಶರ್ಟು ಪ್ಯಾಂಟು ತೊಗೋತೀಯ, ನೀನು ಏನಾದರೂ ತೊಗೋ, ನನ್ನ ಹತ್ರ ಇಷ್ಟು ಬಡ್ಜೆಟ್ ಇದೆ, ಇದ್ರ ಮೇಲೆ ನೀನು ಹೋದರೆ ನನ್ನ ಕೈಯಲ್ಲಿ ಕೊಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ಬೇಕು. ಸೊ ಆಗ ಅವ್ರಿಗೂ ಆಗ್ಲಿಂದ ನಮ್ಮ ಮನೇಲಿ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ, ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗ್ತಾಯಿದೆ ಅಂತ ಅವ್ರಿಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರು ಕೇಳಿದಾಗ ನಾವು ತಿನ್ನೋದಕ್ಕೆ ಕೊಡಿಸ್ಬಾರ್ದು. ನಾವೇನು ಮಾಡ್ತೀವಿ, ನನಗೆ ಗೋಬಿ ಬೇಕು, ನನಗೆ ಕಬಾಬ್ ಬೇಕು, ನನಗೆ ಪಾನಿಪುರಿ ಬೇಕು ಅಂದಿದ ತಕ್ಷಣ ನಾನು ತಿಂದಿಲ್ಲ, ನನಗೆ ಗೊತ್ತೇ ಇರಲಿಲ್ಲ. ಈಗ ನನ್ನ ಮಗಳಾದರೂ ತಿನ್ನಲಿ ಅಂತ ಹೇಳಿ ಅವಳು ಕೇಳಿದಾಗ ಆರ್ಡರ್ ಮಾಡೋದಾಗಿರಲಿ, ಅವಳು ಕೇಳಿದಾಗ ಹೋಗಿ ಆಚೆ ಕರ್ಕೊಂಡೋಗಿ ತಿನ್ನಿಸೋದಾಗಿರಲಿ ಮಾಡಬಾರ್ದು. ಇವತ್ತೇನಾದರೂ ಕೇಳಿದ್ರೆ, ಸೊ ಇವತ್ತಿಲ್ಲ ಅಮ್ಮ ನನ್ನ ಹತ್ರ, ನಾಳೆ ಕೊಡಿಸ್ತೀನಿ ಕಣೋ, ಇವತ್ತು ನನ್ನ ಹತ್ರ ಅಮೌಂಟ್ ಇಲ್ಲ, ಜಸ್ಟ್ ಪರ್ಸ್ ತೆಗೆದು ತೋರಿಸಿ, ಇಲ್ಲಪ್ಪ ನನ್ನ ಹತ್ರ ಇವತ್ತು, ನಾಳೆ ಕೊಡಿಸ್ತೀನಿ ಅಂತ ಮಾತಲ್ಲಿ ಹೇಳಿದ್ರೆ ಹಾಗೆ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಸ್ಕೂಲಿಂದ ಕರ್ಕೊಬರ್ತಾ ಇರ್ತಾರೆ ಕೆಲವು ಪೇರೆಂಟ್ಸು, ಏನಾದರೂ ಕೇಳಿದ ತಕ್ಷಣ ಕರ್ಕೊಂಡೋಗಿ ಬೇಕ್ರಿ ಹತ್ರ ನಿಲ್ಲಿಸ್ಬಿಡ್ತಾರೆ. ಸೊ ಅವರು ನಂಗೆ ಅದು ಬೇಕು ಇದು ಬೇಕು ಅಂತೆಲ್ಲ ತೊಗೊಂಬರ್ತಾರೆ, ಬಟ್ ಏನೂ ತಿನ್ನಲ್ಲ ಮಕ್ಕಳು. ಕಣ್ಣು ನೋಡಿದ್ದೆಲ್ಲ ಮಕ್ಕಳಿಗೆ ಬೇಕು, ಬಾಚಿ ನನಗೆ ಡೋನೆಟ್ಸ್ ಬೇಕು, ಕೇಕ್ ಬೇಕು, ಹನಿ ಕೇಕ್ ಬೇಕು, ಆ್ಯಪಲ್ ಕೇಕ್ ಎಲ್ಲ ತೆಗೆದು ಹಾಕ್ಕೊಬಿಡ್ತಾರೆ, ಬಟ್ ಏನೂ ತಿನ್ನಲ್ಲ, ವೇಸ್ಟ್ ಮಾಡ್ತಾರೆ. ಸೊ ಇವತ್ತು ನನಗೆ ನಿಲ್ಲಿಸಿ ಏನಾದರೂ ಕೊಡಿಸಿ ಅಂದರೆ ಇವತ್ತಿಲ್ಲ, ಅಕಸ್ಮಾತ್ ಮನ್ಸು ಕೇಳಲಿಲ್ಲ, 10 ರೂಪೀಸ್ ಕೊಡ್ತೀನಪ್ಪ, ಇಷ್ಟೇ ಇರೋದು ನನ್ನ ಹತ್ರ, 50 ರೂಪೀಸ್ ಇದೆ, 10 ರೂಪೀಸ್ ನೀನು ತಗೋ, ಇನ್ನು ಮಿಕ್ಕಿದ್ದು ನನ್ನ ಖರ್ಚಿಗೆ ಬೇಕು ಅಂತ ಹೇಳಿ. ಸೊ ಆಗ ಕೂಡ ಅವ್ರಿಗೆ ಏನನ್ಸುತ್ತೆ,
ನಮ್ಮ ಮನೇಲಿ ಕಷ್ಟ ಇದೆ, ಸೊ ಅವ್ರಿಗೆ ನಾನು ಕೇಳಿದ್ದು ನನಗೆ ಅವ್ರಿಗೆ ಕೊಡ್ಸೋಕೆ ಆಗ್ತಿಲ್ಲ ಅನ್ನೋದು ಅವ್ರ ತಲೆಗೆ ಹೊಳೆಯುತ್ತೆ. ಸೊ ಇದನ್ನು ಕೂಡ ನೀವು ಮಾಡ್ಬೋದು. ನೆಕ್ಸ್ಟು ಅವರು ಒಂದು ಲೆವೆಲ್ಗೆ ಓದ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣ ಅವ್ರ ತಲೆಗೆ ನಮ್ಮ ಮನೆ ಕಷ್ಟಗಳನ್ನ, ನಾವೇನು ಲೋನ್ ಕಟ್ತೀವಿ, ನಾವೇನು ಮನೆಯಲ್ಲಿ ಕಷ್ಟ ಇದೆ, ಮನೇಲಿ ನಾವು ಹೇಗೆ ಜವಾಬ್ದಾರಿ ಇರ್ತೀವಿ, ಅದನ್ನು ಅವ್ರ ತಲೆಗೆ ಹಾಕ್ತಾ ಬನ್ನಿ. ಸೊ ಪ್ರತಿಯೊಂದು ಮನೆ ಕಷ್ಟಗಳನ್ನ ಅವ್ರ ತಲೆಗೆ ಹಾಕ್ತಾ ಬರಬೇಕು. ಅಮ್ಮ ಇವತ್ತು ನನಗಿಷ್ಟು ಸಂಬಳ ಬಂದಿದೆ ನೋಡಿ, ಇಷ್ಟಿಷ್ಟು ಖರ್ಚಿದೆ, ಈ ಹಬ್ಬ ಬಂತು ನೋಡಿ, ಈಗ ನಾನು ಮನೆಗೆ ಹಬ್ಬಕ್ಕೂ ಖರ್ಚು ನೋಡ್ಕೋಬೇಕು, ಹಾಗೆ ನಿನಗೆ ಬಟ್ಟೆ ಕೊಡಿಸ್ಬೇಕು, ಹಾಗೆ ಇನ್ನೂ ಇರ್ತಾರಲ್ವ ಮಕ್ಕಳು, ಇಲ್ಲ ಮನೇಲಿ ದೊಡ್ಡವ್ರು ಇರ್ತಾರಲ್ಲ, ಇವ್ರು ಮೆಡಿಸನ್ಸ್ ನೋಡ್ಕೋಬೇಕು ಅಂತ ಹೇಳಿ ಅವ್ರ ತಲೆಗೆ ಹಾಕ್ತಾ ಇದ್ರೆ ಆಗ ಅವ್ರಿಗೆ ಜವಾಬ್ದಾರಿ ಬರುತ್ತೆ. ಇವ್ರಿಗೆ ಇಷ್ಟು ಕಷ್ಟ ಇದೆ, ಸೊ ನಾನು ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು ಇವ್ರಿಗೆ, ಸೊ ನಾನು ಏನಾದರೂ ಕೆಲಸ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಯೋಚನೆ ಬರುತ್ತೆ. ಆ್ಯಂಡ್ ಅವ್ರ ಎಜುಕೇಷನ್ಗೆ ಅವ್ರು ಏನಾದರೂ ದುಡ್ಕೋಬೇಕು, ನಾನೇನಾದರೂ ನನ್ನ ಇದಕ್ಕೆ ನಾನು ಮಾಡಬೇಕು ಅನ್ನೋ ಛಲ ಮಕ್ಳಿಗೆ ಬಂದರೆ, ಆರ್ಥಿಕವಾಗಿ ಹೆಣ್ಮಕ್ಳು ಆದಷ್ಟು ಕದೆ ಅವರೇನೆ. ಸೊ ನಾನು SLCಗೆ ಹೋಗೋಷ್ಟೊತ್ತಿಗೆ ನನ್ನ ಇದಕ್ಕೆ ನಾನು ದುಡ್ಕೋತೀನಿ, ಜಸ್ಟ್ ಎಲ್ಲೋ ಒಂದು ವರ್ಕ್ ಫ್ರಮ್ ಹೋಮ್ ಮಾಡೋದು, ಇಲ್ಲ ಇನ್ನೇನೋ ಕೆಲಸ ಮಾಡೋದು, ಒಂದು ಹೂ ಕಟ್ಟೋದು ಮಾಡೋದು, ಈ ಥರ ಏನಾದರೂ ಒಂದು ಕೆಲಸಕ್ಕೆ ಇದು ಮಾಡ್ತಾರೆ. ಇಲ್ಲ ಮನೆಯಲ್ಲಿ ಕಷ್ಟ ಅಂತ ಅಂದಾಗ ನಾವೇನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರೆ ಬಂದು ಕೈ ಜೋಡಿಸೋದು ಮಾಡ್ತಾರೆ. ಇಲ್ಲ ಅಮ್ಮ ಅಪ್ಪ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಬಂದು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ನಾವು ಅದನ್ನೆಲ್ಲ ಅಳವಡಿಸಿ ಕೊಡೋದ್ರಿಂದ ಅವ್ರು ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾ ಇರ್ತಾರೆ. ಆ್ಯಂಡ್ ಅವ್ರಿಗೆ ನಾಳೆ ದಿನ, ಈಗ ನಾನು ಚಿಕ್ಕ ಹುಡುಗಿಯಿಂದ ನಾನು ಏನೋ ಅವಳಿಗೆ ಹೇಳ್ಕೊಟ್ಟಿಲ್ಲ, ಆ್ಯಂಡ್ ಅವಳಿಗೆ ನನ್ನ ಕಷ್ಟನೇ ಗೊತ್ತಿಲ್ಲ ಅಂದಾಗ ಒಂದು 2,000 ರೂಪಾಯಿ ಬಟ್ಟೆ ತೊಗೊಂಡ್ಬಿಡ್ತಾರೆ, ಬಟ್ ನಮ್ಮ ಹತ್ರ ಇರಲ್ಲ, ನಾವೀಗಿಲ್ಲ ಅಂದಾಗ ನಿಮಗೆ ಅಂದರೆ ಈ ಮಕ್ಕಳು ಹೇಳ್ತಿರ್ತಾರಲ್ವ, ನನ್ನ ನೋಡ್ಕೊಳ್ಳಲ್ಲ ನೀವು, ಇದ್ದಾಗ ಕೊಡೋದಿಲ್ಲ ನೀವು, ನನ್ನ ಮಿಡ್ಲ್ ಕ್ಲಾಸ್ ಥರನೇ ಬೆಳೆಸ್ತೀರಾ ಅಂತ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಆರ್ಥಿಕವಾಗಿ ಮಕ್ಕಳನ್ನ ಇಷ್ಟು ವಿಷಯದಲ್ಲಿ ನಾವು ಸ್ಟ್ರಾಂಗ್ ಮಾಡ್ಬೋದು. ಆ್ಯಂಡ್ ನಮ್ಮ ಕಷ್ಟಗಳನ್ನ ಹೇಳೋದ್ರಿಂದ ಅವ್ರಿಗೆ ಕೂಡ ಏನನ್ಸುತ್ತೆ ಅಂದರೆ, ಸೊ ನಮ್ಮ ಮನೇಲಿ ತುಂಬ ಕಷ್ಟ ಇದೆ, ನಾನು ಹೈಯರ್ ಸ್ಟಡೀಸ್ ಮಾಡ್ತಾ ನಾನು ಏನಾದರೂ ಕೆಲಸ ಮಾಡ್ಬೋದು. ಈಗಂತೂ ಆಗಿನ ಕಾಲದಲ್ಲಿ ಏನೂ ಅಷ್ಟೊಂದು ಕೆಲಸಗಳಂದರೆ ಆಚೆ ಹೋಗಿನೇ ಮಾಡಬೇಕಿತ್ತು. ಗಾರ್ಮೆಂಟ್ಸ್ಗಳು 2 ತಿಂಗಳು ನಾವು ಸ್ಕೂಲುಗಳು ಲೀವ್ ಬಿಟ್ಟರೆ ಗಾರ್ಮೆಂಟ್ಸ್ಗೆಲ್ಲ ಹೋಗ್ತಿದ್ರು. ನನ್ನ ಫ್ರೆಂಡ್ಸ್ ಹೋಗ್ತಿದ್ರು ಗಾರ್ಮೆಂಟ್ಸ್ ಕೆಲಸಕ್ಕೆ 2 ಮಂತ್ಸ್ ಹಾಗೆ. ಸೊ ಅದರ ಅನುಭವ ನನಗಿದೆ. ನಾನು SLCಯಲ್ಲಿ ಮಾತ್ರ ಒಂದೇ ಒಂದು ಟೈಮ್ ಹೋಗಿದ್ದೆ, ಒಂದು ತಿಂಗಳು ಹೋಗಿದ್ದೆ ನಾನು. ನನ್ನ ನೆಕ್ಸ್ಟ್ SLCಗೆ ನಾನೇ ಬುಕ್ ಸಂಪಾದನೆ ಮಾಡಬೇಕು ಅಂತ ಹೇಳಿ ಕೂಡ್ಲ ಹತ್ರ, ನನಗೆ ಅದರ ಹೆಸರು ಗೊತ್ತಿಲ್ಲ, ಕೂಡ್ಲ ಹತ್ರ ಅಲ್ಲ, ಅದು ಮಂಗಮ್ಮನ ಪಾಳ್ಯ ರೋಡು ಅನ್ಕೋತೀನಿ, ಅಷ್ಟು ನೆನಪಿಲ್ಲ. ಆ ರೋಡಲ್ಲಿ ಹೋದರೆ ಒಂದು ಈಗಿದೆಯೋ ಇಲ್ಲೋ ಒಂದು ಅಗರಬತ್ತಿ ಫ್ಯಾಕ್ಟ್ರಿ ಇದೆ, ಪ್ಯಾಕಿಂಗ್ ಫ್ಯಾಕ್ಟ್ರಿ. ನಾನು ಆ ಫ್ಯಾಕ್ಟ್ರಿಯಲ್ಲಿ 1 ಮಂತ್ ಕೆಲಸ ಮಾಡಿ 1,400 ರೂಪಾಯಿ ತೊಗೊಂಡಿದ್ದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತಿದ್ರು, ಹೆಲ್ಪರ್ ಕೆಲಸಕ್ಕೆ ಹೋಗ್ತಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪರ್ ಕೆಲಸಕ್ಕೆ ಹೋಗಿ 2 ಮಂತ್ಸ್ ಅವರು 8ಇಂದನೇ ಸ್ಟಾರ್ಟ್ ಮಾಡಿದರು. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ 3-4 ಮೆಂಬರ್ಸ್ ಎಲ್ಲ ನನ್ನ ಫ್ರೆಂಡ್ಸ್ 2 ಮಂತ್ಸಿಂದನೇ 8ಇಂದನೇ ಸ್ಟಾರ್ಟ್ ಮಾಡಿದರು. 2 ತಿಂಗಳು ಅವರು ಕಂಪಲ್ಸರಿ ಸ್ಕೂಲ್, ಅಂದರೆ ಈಗ ಮಾರ್ಚ್ ಎಂಡಿಂಗ್ ಬಿಟ್ಟರೆ ಏಪ್ರಿಲಲ್ಲಿ ಹೋಗಿ ಸೇರ್ಕೊ, ಏಪ್ರಿಲ್ ಮೇ ಜೂನ್ 3 ತಿಂಗಳು, 8ನೇ ತಾರೀಕುವರೆಗೂ ಅವ್ರು ಸಂಬಳ ಬರೋವರೆಗೂ ಬರ್ತಿರ್ಲಿಲ್ಲ. ಸಂಬಳ ಬಂದ ಮೇಲೆ ಮತ್ತೆ ಅವ್ರು ಏನು ಮಾಡ್ತಿದ್ರು, ಸ್ಕೂಲಿಗೆ ಜಾಯ್ನ್ ಆಗ್ತಿದ್ರು, ಈ ಥರ ಮಾಡ್ತಿದ್ರು. ಸೊ ಇದನ್ನೆಲ್ಲ ನಾವು ಇದು ಮಾಡ್ಬೋದು. ಹಾಗೆ ನನ್ನ ಫ್ರೆಂಡ್ಸಲ್ಲೆಲ್ಲ ಕೆಲವ್ರು ಜನ ಹೂವು ಕಟ್ಟಿ ಮಾರೋರು, ಅಮ್ಮ ಏನಾದರೂ ಮನೆ ಕೆಲಸಕ್ಕೆ ಹೋಗ್ತಿದ್ರೆ ಅವ್ರ ಜೊತೆ ಹೋಗೋರು. ನಾನು ಕೂಡ ನಮ್ಮಮ್ಮ ಜೊತೆ SLC ಆ ಟೈಮಲ್ಲಿ ಮನೆ ಕೆಲಸಕ್ಕೆ ಹೋಗ್ತಿದ್ದೆ, ಜೊತೆಯಲ್ಲಿ ಹೆಲ್ಪ್ ಮಾಡೋಣ ಅಂತ. ಸೊ ಹೀಗೆ ನಮಗೆ ಅವ್ರ ಕಷ್ಟ ಗೊತ್ತಾಗ್ಬಿಟ್ರೆ ಅವರು ಜೊತೇಲಿ ನಾವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಮಕ್ಕಳು ಇದ್ರ ತಲೆಯಲ್ಲಿ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ಬೆಳೆಯೋದಿಲ್ಲ. ಈಗ ಚಪ್ಪಲಿ ನಾವು ಈಗ ಯೋಚನೆ ಮಾಡ್ತೀವಿ, 500 ರೂಪಾಯಿ ಚಪ್ಪಲಿ ತೊಗೋಬೇಕಾ ಅಂತ. ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ರೆ 1,000 ರೂಪಾಯಿ ಚಪ್ಪಲಿನೂ ತೋರಿಸ್ತಾರೆ. ಸೊ ಆಗ ನನ್ನ ಹತ್ರ ಇರೋದು ಇಷ್ಟೇ ಬಡ್ಜೆಟ್, ಈ ಬಡ್ಜೆಟಲ್ಲೇ ನೀನು ತೊಗೋಬೇಕು, ಇಷ್ಟೇ ಆಗಬೇಕು ಅಂತ ಅವ್ರಿಗೇನಾದರೂ ನಾವು ಸ್ಟ್ರಾಂಗ್ ಆಗಿ ಅಲ್ಲಿ ಒಂದು 2-3 ಸತಿ ತೋರಿಸಿಕೊಟ್ರೆ ನೆಕ್ಸ್ಟ್ ಅವರಾಗೇ ಶಾಪಿಂಗ್ ಹೋದ್ರೆ ಕೂಡ ಅವರು ಕೂಡ ಜಾಸ್ತಿ ಖರ್ಚು ಮಾಡ್ಕೊಂಬರೋದಿಲ್ಲ. ಸೇವಿಂಗ್ಸ್ ಅವ್ರಿಗೂ ತಲೆಯಲ್ಲಿ ತುಂಬುತ್ತೆ ಇವಾಗಿಂದ. ಆ್ಯಂಡ್ ಆರ್ಥಿಕವಾಗಿ ನಾವು ಇಷ್ಟಿಷ್ಟು ಸೇವ್ ಮಾಡಿಡಬೇಕು, ನಾವು ಇಷ್ಟು ಸ್ಟ್ರಾಂಗ್ ಆಗಿರಬೇಕು. ನೆಕ್ಸ್ಟು
ಏನಕ್ಕಾದರೂ ಇದಾಗುತ್ತೆ ಅಂತ ಹೇಳಿ ಇಷ್ಟು ವಿಷಯದಲ್ಲಿ ಅವ್ರನ್ನ ನಾವು ಸ್ಟ್ರಾಂಗ್ ಮಾಡ್ತಾ ಬರ್ಬೋದು. ಆ್ಯಂಡ್ ಈ ವಿಷಯ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಹೆಣ್ಮಕ್ಳನ್ನ ಹೇಗೆಲ್ಲ ಸ್ಟ್ರಾಂಗ್ ಮಾಡಬೇಕು, ಹೇಗೆಲ್ಲ ಆರ್ಥಿಕವಾಗಿ ನಾವು ತುಂಬ ಚೆನ್ನಾಗಿ ಅವ್ರನ್ನ ನಾವು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ. ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ, ನನ್ನ ಪೂರ್ತಿ ವೀಡಿಯೋಸ್ ನೋಡಿ ಹೇಗೆ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಹೊಸ ಚೇಂಜಸ್ ಇದ್ದರೆ ನನಗೆ ಹೇಳಿ, ನಾನು ತಿದ್ದುಕೋತೀನಿ ಅದನ್ನು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.